This conference will now be recorded. Hello. Yes, I can hear you. Good Yeah. afternoon, everyone. I am Rajni Jain from editorial team of agricultureinformation.com. The duration of the meeting will be as follows. It will be of about 30 to 40 minutes. And I request all the participants to mute themselves to avoid background disturbances. You can either be on audio or video call. Sharing of the videos is individual preferences. I now request the moderator, Mr. Joseph Brito, to introduce the speaker and start the meeting. Thank you. Good afternoon, everybody. Namaskara, Mr. Sajan Ravi and other participants. The session is on selling farmers' produce directly to various big retail units in Bangalore. ಅಂದರೆ ರೈತರದ್ದು ಉತ್ಪಾದನೆಗಳು ನೇರವಾಗಿ ಬೆಂಗಳೂರು ರಿಟೇಲ್ ಯೂನಿಟ್ಸ್ಗೆ ಮಾರಲಿಕ್ಕೆ ನಮ್ಮ ಮಿಸ್ಟರ್ ಶ್ರೀ ಸಜನ್ ರವಿ ಅವರು ಮಾತಾಡ್ತಾ ಇದ್ದಾರೆ. ಶುರು ಮಾಡಿ ಪ್ಲೀಸ್ ಸಜನ್ ರವಿ ಅವರೇ ಒಂದು ಸೆಷನ್. ಮತ್ತೆ ಕೇಳ್ತೇವೆ ನಾವು. ಫಸ್ಟ್ ನೀವು ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ಖಂಡಿತ ಸರ್. ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಸಜ್ಜನ್ ಅಂತ ಹೇಳಿ, ಬಾಗಲಕೋಟೆ ಡಿಸ್ಟಿಕ್, ನಾನು ಹುಣಗುನ್ ತಾಲೂಕು, ಅಮ್ಮಿನಗಡ ಹೋಬಳಿಯಿಂದ. ನಾವು ಈಗಾಗಲೇ ಕಳೆದ ಒಂದು 3 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದೀವಿ. ವ್ಯವಸಾಯ ಮಾಡೋದ್ರಲ್ಲಿ ಏನ್ ತೊಂದರೆಗಳಿದಾವೆ ಅಂತ ಹೇಳಿ, ಅನಾನುಕೂಲತೆಗಳು, ಆ ಅನಾನುಕೂಲಗಳನ್ನ ಹೆಂಗ್ ನಿವಾರಣೆ ಮಾಡ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿತ್ತು ನಮಗೆ. ಆ ಮುಖ್ಯ ಉದ್ದೇಶದಲ್ಲಿ ನಾವು ಬೆಳೆದಂತ ಬೆಳೆಗೆ ಒಂದು ನಿಗದಿತವಾದಂತ ದರ ಸಿಗ್ತಿರ್ಲಿಲ್ಲ ಮತ್ತು ಬೇಕಾದಂತ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರ್ಲಿಲ್ಲ. ಆ ಮಾರುಕಟ್ಟೆ ವ್ಯವಸ್ಥೆನ ನಾವೇ ರೈತರಿಗೆ ಯಾವ ತರ ತುಂಬಾ ಡಿಸ್ಟರ್ಬ್ ಬರ್ತಾ ಇದೆ. ಮಾತಾಡಿ ಕೇಳ್ತದೆ. ಈ ಮಾರುಕಟ್ಟೆ ವ್ಯವಸ್ಥೆನ ನಾವೇ ಹೆಂಗ್ ರೂಪಿಸ್ಕೋಬೇಕು ಅಂತೇಳಿ ಒಂದು ತುಂಬಾ ದಿನದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಬೆಳೆದಂತ ಬೆಳೆಗೆ ಯಾವ ತರ ಬೆಲೆ ನಿಗದಿ ಮಾಡ್ಬೇಕು, ಅಥವಾ ನಾವು ಉತ್ಪಾದನೆನ ಯಾವ ತರ ಗುಣಮಟ್ಟದ ಉತ್ಪಾದನೆ ಮಾಡ್ಬೇಕು ಅಂತೇಳಿ ನಾವು ತುಂಬಾ ದಿವಸದಿಂದ ಎಷ್ಟೊಂದು ಜನ ರೈತರು ನಾವೆಲ್ಲರೂ ಕೂಡಿ ಉತ್ಪಾದನೆ ಮಾಡ್ತಾ ಇದ್ವಿ. ಆದ್ರೆ ಆ ಉತ್ಪಾದನೆಗೆ ಬೇಕಾಗುವಂತ ಅವಶ್ಯಕತೆ ಏನಿತ್ತು ಅಂತೇಳಿ ನಾವು ನೋಡ್ಕೊಂಡಾಗ ಒಂದು ಮುಖ್ಯವಾದ ಒಂದು ಮಾರುಕಟ್ಟೆ ವ್ಯವಸ್ಥೆ ಬೇಕಾಗಿತ್ತು. ಆ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಏನೇನ್ ತೊಂದರೆಗಳಿದಾವೆ, ಏನೇನ್ ಅನುಕೂಲಗಳಿದಾವೆ ಅಂತ ಹೇಳಿ, ನಮಗೆ ಅನುಕೂಲತೆಗಳು ಅಂತಂದ್ರೆ ಫಸ್ಟ್ ನಾವು ಬೆಳೆದಂತ ಬೆಳೆನ ಒಳ್ಳೆ ಗುಣಮಟ್ಟದ ಬೆಳೆನ ನಮ್ ಕರ್ನಾಟಕದಲ್ಲಿ ಅತಿ ದೊಡ್ಡ ಸಿಟಿ ನಗರ ಅಂತಂದ್ರೆ ಬೆಂಗಳೂರು ಅಂತ ಒಂದು ಪ್ರದೇಶ. ಅಲ್ಲಿ ನಾವು ಬೆಳೆದಂತ ಬೆಳೆನ ಹೆಂಗ್ ಕಳಿಸ್ಬೇಕು, ಯಾರಿಗ್ ಕಳಿಸ್ಬೇಕು, ಯಾವ ರೀತಿ ಕಳಿಸ್ಬೇಕು, ಯಾವ ಗುಣಮಟ್ಟದ ಕಳಿಸ್ಬೇಕು ಅನ್ನೋದು ಒಂದು ನಮಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಸ್ವಲ್ಪ ದಿವಸದಿಂದ ಹಂಗೆ ಸ್ವಲ್ಪ ಜನ ಪರಿಚಯ ಆದ್ರು, ನಾವು ಬೆಳೆದಂತ ಬೆಳೆನ ಕೊಡ್ತಾ ಇದ್ವಿ. ಹಂಗೆ ರೈತ ಉತ್ಪಾದಕ ಸಂಸ್ಥೆಯ ಮುಖಾಂತರ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ
ತೋಟಗಾರಿಕೆ ಇಲಾಖೆಯಿಂದ ನಾವೊಂದು ಸ್ಥಾಪನೆ ಮಾಡಿಕೊಂಡು ನಾವು ಬೆಳೆದಂತ ಬೆಳೆನ ಆ ರೈತ ಉತ್ಪಾದಕ ಸಂಸ್ಥೆ ಮುಖಾಂತರ ನಾವು ಸರಬರಾಜು ಮಾಡಕ್ ಪ್ರಾರಂಭ ಮಾಡಿದ್ವಿ. ಬಟ್ ಇವಾಗ ಯಾವ ಹಂತದಲ್ಲಿ ಇದೆ ಅಂತಂದ್ರೆ ನಮ್ಗೆ ಬೇಕಾಗಿರುವಂತ ಎಲ್ಲ ಉತ್ಪಾದನೆಯನ್ನು ನಾವು ಒಂದು ಒಪ್ಪಂದ ಅಂದ್ರೆ ಬೈಬ್ಯಾಕ್ ಸಿಸ್ಟಮ್ ಇಂದ ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಆ ಬೈಬ್ಯಾಕ್ ಸಿಸ್ಟಮ್ ಹೆಂಗಂದ್ರೆ ಇವತ್ತು ನಮ್ಮ ಹತ್ರ 50 ಎಕರೆ ಇದ್ದಿದ್ದು 4000 ಎಕರೆ ಇವತ್ತು ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಸುಮಾರು ಒಂದು 4000 ಎಕರೆನ ನಾವು ಒಪ್ಪಂದ ಕೃಷಿ ಪದ್ಧತಿಯಲ್ಲಿ ಮಾಡ್ತಾ ಇದೀವಿ ಎಲ್ಲ ರೈತರು ಸೇರಿ. ಅದಕ್ಕೆ ಇನ್ನುಳಿದ ಕಂಪ್ನಿಗಳಾದಂತ ಉಡಾನ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್, ಸಫಲ್ಲು, ಆಪ್ಸ್ಕಾಮು, ನಾವು ಇವ್ರುಗಳಿಗೆಲ್ಲ ನೇರವಾಗಿ ಮಾಡ್ತಾ ಇದೀವಿ. ಇದು ಅಲ್ದೇನೆ ಜೊತೆಗಿರುವಂತದ್ದು ನಮ್ಗೆ ನೇರವಾಗಿ ಈ ಅಪಾರ್ಟ್ಮೆಂಟ್ ಗಳಿಗೆ ನಾವು ಸೇಲ್ ಮಾಡೋಂತ ಒಂದು ಅವಕಾಶ. ಈ COVID-19 ಇಂದ ರೈತರು ಬೆಳೆದಂತ ಬೆಳೆನ ಸರಬರಾಜು ಮಾಡಕ್ ಆಗ್ಲಿಲ್ಲ, ಮಾರುಕಟ್ಟೆ ಮಾಡಕ್ ಆಗಿಲ್ಲ. ಅಂತ ಟೈಮಲ್ಲಿ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಒಳ್ಳೆ ಹೈಜೆನಿಕ್ ಆಗಿ ನಾವು ಬೆಳೆದಂತದನ್ನ ಪ್ಯಾಕ್ ಮಾಡಿ, ಅಂದ್ರೆ ಈರುಳ್ಳಿನ 1 kg ಮತ್ತೆ ಇನ್ನು ಉಳಿದಿರೋ ಗಾರ್ಲಿಕ್, ಬೇರೆ ಬೇರೆ ಟೊಮೆಟೊ ಎಲ್ಲ ಪ್ಯಾಕ್ ಮಾಡಿ ಅದನ್ನ ನೇರವಾಗಿ ಒಂದು ಅಪಾರ್ಟ್ಮೆಂಟ್ ಗೆ ಹೋಗುವಂತದ್ದು ಒಂದು ಪ್ರಯತ್ನ ಮಾಡಿದ್ವಿ. ಅಂದ್ರೆ ರೈತ ಬೆಳೆದಂತ ಬೆಳೆನ ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸೋದ್ರಿಂದ ಯಾವ ತರ ಅನುಕೂಲ, ಅದರಿಂದ ಯಾವ ತರ ನಾವು ಮಾರ್ಕೆಟ್ ಮಾಡಿದ್ವಿ ಅನ್ನಕ ಬೆಂಗಳೂರೇ ತುಂಬಾ ಅನುಕೂಲ ಮಾಡ್ತು. ಅಂದ್ರೆ ಅಲ್ಲಿರುವಂತ ನಮಗೆ ಸರೌಂಡಿಂಗ್ ಹೆಬ್ಬಾಳ ಮತ್ತು ವೈಟ್ ಫೀಲ್ಡ್ ಅಲ್ಲಿ ಏರಿಯಾ ಇರುವಂತ ಎಲ್ಲಾ ಅಪಾರ್ಟ್ಮೆಂಟ್ ಗಳಿಗೂ ನಾವು ಬೆಳಿಗ್ಗೆ 7:30 ವಿತಿನ್ 7 o'clock ನಾವು ಅಲ್ಲಿಗೆ ಎಲ್ಲಾ ತರಕಾರಿ ತಗೊಂಡು ಹೋಗ್ತಿದ್ವಿ. ವಿತಿನ್ 2 hours ಅಲ್ಲಿ ನಮ್ದು ಎಲ್ಲಾ ಮಾರುಕಟ್ಟೆ ಈವನ್ ಇನ್ಕ್ಲೂಡಿಂಗ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ನಮ್ಗೆ ಎಲ್ಲಾ ರೀತಿನೂ ಅಲ್ಲಿ ನಮ್ಗೆ ಸೇಲ್ ಆಯ್ತು. ಅಂದ್ರೆ ಅದು ಇನ್ನು ಉಳಿದಂತದ್ದು ಅಂತ ಬಲ್ಕ್ ಆಗಿ ಬರುವಂತದ್ದು ಅಂದ್ರೆ ರೈತರು ತುಂಬಾ ಜಾಸ್ತಿ ಇತ್ತು ಕ್ವಾಂಟಿಟಿ, ಅದನ್ನ ಬೆಳೆದಂತದ್ದು ಎಲ್ಲಾ ನೇರವಾಗಿ ಕಂಪ್ನಿಗಳಿಗೆ ಕಳಿಸಿದ್ವಿ ದೊಡ್ಡದೆಲ್ಲ. ಆಮೇಲೆ ಚಿಕ್ಕ ಪುಟ್ಟದೆಲ್ಲ ದಿನ ಒಂದ್ ಅಪಾರ್ಟ್ಮೆಂಟಿಗೆ ಸುಮಾರು ಒಂದ್ 2 ಟನ್ ಸೇಲ್ ಆಗ್ತಿತ್ತು. ದಿನಕ್ಕೆ ನಾವು ಒಂದು 5 ರಿಂದ 6 ಅಪಾರ್ಟ್ಮೆಂಟ್ ಮಾಡ್ತಾ ಇದ್ವಿ. ಅದರಲ್ಲಿ ಸುಮಾರು 6 ರಿಂದ 8 ಟನ್ನು ತರಕಾರಿ ಮತ್ತು ಹಣ್ಣುಗಳು ನೇರವಾಗಿ ನಾವು ಗ್ರಾಹಕರಿಗೆ ಮಾರಾಟ ಮಾಡುವಂತದ್ದು ಒಂದು ಯಶಸ್ವಿ ಕಂಡಿದ್ವಿ ಈ ಕೋವಿಡ್ ಬಂದಿರೋದ್ರಿಂದ. ಮತ್ತೆ ಅದೇ ರೀತಿ ಕೋವಿಡ್ ಮುಗಿದ್ಮೇಲೆ ಇವತ್ತು ಕೂಡ ನಾವು ಇನ್ನೂ ಬೆಳೆದಂತ ಬೆಳಿನ ತರಕಾರಿಗಳನ್ನ ನೇರವಾಗಿ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಕಳಿಸ್ತಾ ಇದೀವಿ. ಇವತ್ತು ಕೂಡ ಕಳಿಸ್ತಾ ಇದೀವಿ. ಅದೇ ರೀತಿ ಮುಂದುವರಿತಾ ಇದೆ. ರೈತರಿಗೆ ಯಾವುದೇ ತೊಂದರೆನು ಮಾರ್ಕೆಟ್ ತೊಂದರೆ ಆಗದಂಗೆ ನಾವೊಂದು ಸುಭದ್ರವಾದ ಮಾರುಕಟ್ಟೆ ಒಂದು ವ್ಯವಸ್ಥೆ ನಾವೇ ರೂಪಿಸ್ಕೊಂಡು ನಾವು ಸರಬರಾಜು ಮಾಡ್ತಾ ಇದೀವಿ ಈಗಾಗ್ಲೇ. ಅದೇ ರೀತಿ ಮುಂಗಾರಿನಲ್ಲಿ ಬರುವಂತ ಬೆಳೆಗಳನ್ನ ನಾವು ಒಂದ್ 2-3 ಕಂಪ್ನಿಗಳಿಗೆ ನಾವು ನಾವೇನೋ ಒಂದು ಒಪ್ಪಂದ ಮಾಡ್ಕೊಂತಾ ಇದೀವಿ. ಎಕ್ಸಾಂಪಲ್ ನಾವು ITC ಜೊತೆ ನಾವು ಒಂದು ಒಪ್ಪಂದ ಮಾಡ್ಕೊಂತ ಇದ್ವಿ. ITC ಜೊತೆಗೆ ಸುಮಾರು ನಾವು ಒಂದು 500 ಎಕರೆ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿನ IPM ಅಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಕಂಡೀಷನ್ ಅಲ್ಲಿ ನಾವು ಅವ್ರಿಗೆ ಬೆಳೆದು 100% ನಾವು ಬೆಳೆದಂತ ಬೆಳೆನ ಅವ್ರಿಗೆ ಕೊಡ್ತೀವಿ ಅಂತ ಒಂದು ಒಪ್ಪಂದ ಮಾಡ್ಕೊಂತ ಇದೀವಿ. ಮತ್ತೆ ಅದೇ ತರನ ಈಗ ಒಂದ್ 2-3 ಸೀಡ್ ಕಂಪ್ನಿಗಳು, ಧಾನ್ಯ ಸೀಡ್ಸ್ ಆಗಿರ್ಬೋದು, ಮತ್ತೆ ಅಜಿತ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಅದ್ರ ಜೊತೆಗೆ ನಾವು ಸಜ್ಜೆವನ್ನ ಬೀಜ ಉತ್ಪಾದನೆ ಮಾಡ್ತಾ ಇದೀವಿ. ಅದು ಹೈಬ್ರಿಡ್ ಸೀಡ್ಸ್, ಮೇಲ್ ಅಂಡ್ ಫಿಮೇಲ್ ನಮ್ಗೆ ನಾವು ಸೀಡ್ ಮಾಡಿ ಅದನ್ನ ಸೆಲ್ಫ್ ಪೊಲಿನೇಟೆಡ್ ಕ್ರಾಪ್ ಇದೆ. ಅದರಿಂದ ನಮ್ಗ ಇವತ್ತು ರೈತರು, ನಾವು ಮುಂಚೆ ಇದ್ದಾಗ ನಮ್ ರೈತರ ಆದಾಯ ತುಂಬಾ ಕಡಿಮೆ ಇತ್ತು. ಈ ಒಂದು ಒಪ್ಪಂದ ಕೃಷಿ ಪದ್ಧತಿ ಅಥವಾ ಬೈಬ್ಯಾಕ್ ಸಿಸ್ಟಮು ಅಥವಾ ನೇರ ಮಾರುಕಟ್ಟೆ ಮಾಡೋದ್ರಿಂದ ನಮ್ಮ ಆದಾಯ ದುಪ್ಪಟ್ಟಾಗಿದೆ ಅಂತ ನಾವು ಹೇಳ್ಬೋದು. ಇದರಿಂದ ಇಷ್ಟು ಅನುಕೂಲ ಆಗಿದೆ. ಮತ್ತೆ ಇನ್ನಿತರ ಯಾರು ನಾವು ಮುಂಚೆ ಇಷ್ಟು ರೈತ ಇದ್ವಿ, ಅದು ಬರ್ತಾ ಬರ್ತಾ ರೈತರು ನಮ್ ಜೊತೆಗೆ ಒಗ್ಗೂಡ್ತಿದ್ದಾರೆ. ಮತ್ತೆ ಅವರು ಸಹಕಾರ ಮಾಡ್ತಿದ್ದಾರೆ. ನಮ್ ಜೊತೆಗೆ ಅವರು ಬೆಳೆದು ನಾವೆಲ್ಲರೂ ಒಗ್ಗಟ್ಟಾಗಿ ಸರಬರಾಜು ಮಾಡ್ತಾ ಇದೀವಿ. ಮತ್ತೆ ಇನ್ನಿತರ ಅದೇ ತರ ಆಗಿ ನಾವೇ ಒಂದು ನಮ್ಮಲ್ಲಿ ಬೆಳೆಯುವಂತ ಪಲ್ಸಸ್ ಏರಿಯಾ ಜಾಸ್ತಿ ಇದೆ, ಬೆಂಗಲ್ ಗ್ರಾಮು, ರೆಡ್ ಗ್ರಾಮು, ಇನ್ನಿತರ ಗ್ರೀನ್ ಗ್ರಾಮು. ಅದನ್ನ ನಾವೇ ಒಂದು ಬ್ರ್ಯಾಂಡ್ ಮಾಡಿದೀವಿ, ಜನತೃಪ್ತಿ ಅಂತೇಳಿ ಒಂದು ಬ್ರ್ಯಾಂಡ್ ಮಾಡ್ಕೊಂಡು 1 kg, 2 kg, 5 kg ಮತ್ತೆ ಕಾಳುಗಳಾಗಿರ್ಬೋದು ಅಥವಾ ಎಣ್ಣೆ ಕಾಳಾಗಿರ್ಬೋದು, ಶೇಂಗಾ ಆಗಿರ್ಬೋದು, ಮತ್ತೆ ಮೆಣಸಿನ ಪೌಡರ್ ಆಗಿರ್ಬೋದು, ಖಾರ ಪುಡಿ ಆಗಿರ್ಬೋದು, ಮತ್ತೆ ಟರ್ಮರಿಕ್ ಅರಿಶಿನ ಪೌಡರ್ ಆಗಿರ್ಬೋದು, ಅದನ್ನೇ ನಾವೇ ಪ್ರೋಸೆಸ್ ಮಾಡಿ ಸಣ್ಣ ಪುಟ್ಟಲ್ಲಿ ನಮ್ಮಲ್ಲಿ ಇರುವಂತ ರೈತ FIG ಫಾರ್ಮರ್ ಇಂಟ್ರೆಸ್ಟೆಡ್ ಗ್ರೂಪ್ ಇಂದ ಒಂದಿಷ್ಟು ಜನ ರೈತ ಮಹಿಳೆಯರಿದ್ದಾರೆ, ಮತ್ತೆ ರೈತರು ಇದ್ದಾರೆ. ಅವರು ಯಾರು ನಮ್ಗೆ ಆತರ ಪ್ಯಾಕ್ ಮಾಡಿ ಕೊಡ್ತಿದಾರೆ ಅವ್ರಿಗೊಂದು ಕೆಲಸ ಕೊಟ್ಟಂಗಾಗುತ್ತೆ. ಅಲ್ಲಿಂದ ನಾವು ಒಳ್ಳೆ ಗುಣಮಟ್ಟದ್ದು ನಾವು ಪ್ಯಾಕ್ ಮಾಡಿ ಅದನ್ನ ಇನ್ನಿತರ ಅಪಾರ್ಟ್ಮೆಂಟ್ಗಳಾಗಿರ್ಬೋದು ಅಥವಾ ಗ್ರಾಹಕರಿಗೆ ನೇರವಾಗಿ ಮುಟ್ಟುವಂತ ಒಂದು ವ್ಯವಸ್ಥೆಯಲ್ಲಿ ಅದನ್ನು ತೊಡಗಿದ್ದೇವೆ. ಓಕೆ. ಸೊ ಈಗ ನಮ್ಮ ಬೇರೆ ಜನ ಇದ್ದಾರೆ ಇಲ್ಲಿ. ಯಾರು ಮಿಸ್ಟರ್ ಗಂಗನ ಅವರು, ಮಿಸ್ಟರ್ ಬೆನೆಕಲ್, ಹ್ಯಾವ್ ಯು ಎನಿ ಕ್ವೆಶ್ಚನ್ಸ್? ಪ್ರಶ್ನೆಗಳು ಇದೆಯಾ? ಕೇಳಿ ಸ್ವಲ್ಪ.
ಅವ್ರ ಮೈಕ್ Okay, we ಅನ್ಮ್ಯೂಟ್ can ಇದೆ get Miss ಸರ್. Kavani. Hello. Good afternoon, everyone. This is Sridevi. Yeah. Yes, Devi, please tell. ಹೇಳಿ Yeah. ಮೇಡಮ್. ನನ್ನ ಕಡೆ ಒಂದು ಕ್ವಶನ್. ಈಗ ಅವರು ಫಾರ್ಮರ್ಸ್ ಕಡೆಯಿಂದ ಎಲ್ಲ ಕಲೆಕ್ಷನ್ ಮಾಡಿ ಇದ್ ಮಾಡ್ತಾ ಇದ್ದಾರೆ. ಸೊ ನೀವು ಕಲೆಕ್ಷನ್ ಮಾಡೋದು ಯಾವ ತರ ಅಂದ್ರೆ ಅವ್ರು ಗ್ಯಾದರಿಂಗ್ ಮಾಡ್ತಾ ಇದ್ರು ಅಥವಾ ಯಾವ ತರ ವೀಕ್ಲಿ ಮಾಡ್ತಾ ಇದ್ರು ಆಮೇಲೆ ಫೋರ್ಟ್ ನೈಟ್ಲಿ ಮಾಡ್ತಾ ಇದ್ರು ಕಲೆಕ್ಷನ್ ಎಲ್ಲ? ಓಕೆ ಮೇಡಮ್ ನಾವ್ ಏನ ಮಾತಾಡ್ಬೋದಾ? ಮಾತಾಡಿ. ಅಲ್ಲಿ ಏನಂತಂದ್ರೆ ಸಗ್ರಿಗೇಷನ್ ಯಾವ ತರ ಮಾಡ್ತಿದ್ವಿ ಅಂತಂದ್ರೆ ನಮಗೆ ನೇರವಾಗಿ ಗ್ರಾಹಕರಿಗೆ ಮಾಡುವಂತದ್ದು ಒಂದು ಭಾಗ, ಅಂದ್ರೆ B2C ಮಾಡಲ್ ಅಲ್ಲಿ ಮಾಡ್ತಾರಂತ ಒಂದು ಭಾಗ, ಇನ್ನೊಂದು ಭಾಗ B2B ಮಾಡ್ತಾರಂತ ಒಂದು ಭಾಗ. ಅದ್ರಲ್ಲಿ ನಮ್ಗೆ ಎರಡಕ್ಕೂ ಎಷ್ಟು ಅಂದ್ರೆ PO ಬರುತ್ತೆ, ಪರ್ಚೇಸ್ ಆರ್ಡರ್ ಅಂತ ಹೇಳಿ ಕೊಡ್ತಾರೆ, ಮತ್ತೆ ಅಥವಾ ನಮ್ ಸೇಲ್ಸ್ ಟಾರ್ಗೆಟ್ ಎಷ್ಟಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಒಂದ್ ಭಾಗದಲ್ಲಿ B2C ಮಾಡಲ್ ಅಂದ್ರೆ ಬಿಸ್ನೆಸ್ ಟು ಕಸ್ಟಮರ್ ಕನ್ಸ್ಯೂಮರ್ ಹೋದಾಗ ಅಥವಾ ಗ್ರಾಹಕರಿಗೆ ಮಟ್ಟಕ್ಕೆ ಹೋದಾಗ ನಮಗೆ ಡೈಲಿ ಒಂದು ಅಪ್ರಾಕ್ಸಿಮೇಟ್ಲಿ ಕ್ವಾಂಟಿಟಿ ಇರುತ್ತೆ. ಅಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಅಂದಾಗ ನಾವು ಅಷ್ಟು ಜನ ರೈತರದು ನಾವು ಅಲ್ಲಿ ಕಳಿಸ್ತಿದೀವಿ. ಮತ್ತೆ ಇನ್ನೊಂದು B2B ಬಂದಾಗ ಬೇರೆ ಬೇರೆ ಕಂಪ್ನಿಗಳು, ಉಡಾನ್ ಆಯ್ತು, ಗ್ರಾಂಡ್ರಿ ಹೋಲ್ಸೇಲ್ ಆಯ್ತು, ಮತ್ತೆ ಈ ಮೋರ್ ಆಯ್ತು, ಇವುಗಳಿಗೆಲ್ಲ ಏನಂದ್ರೆ ಅವರು ಪರ್ಚೇಸ್ ಆರ್ಡರ್ ಅಂತ ಕೊಡ್ತಾರೆ. ನಮ್ಗೆ ಹಿಂದಿನ ದಿನ ಒಂದಿನ ಅಡ್ವಾನ್ಸ್ ಕೊಟ್ಟಾಗ ಎಕ್ಸಾಂಪಲ್ ಆನಿಯನ್ 15 ಟನ್ ಬೇಕು, ವಾಟರ್ ಮೆಲನ್ 10 ಟನ್ಸ್ ಬೇಕು, ಟೊಮ್ಯಾಟೊ 2 ಟನ್ಸ್ ಬೇಕು, ಈ ತರ ಅವರು ನಮ್ಗೆ ಇನ್ನೇನು ಕೊಡ್ತಾರೆ. ನಾವು ಅದ್ರ ಪ್ರಕಾರ ನಮ್ದೇ ಆದಂತ ಒಂದು ಕಲೆಕ್ಷನ್ ಸೆಂಟರ್ ಅಂತ ಹೇಳಿದೆ ಸಫಲ್ ಮಾರ್ಕೆಟ್ ಬೆಂಗಳೂರಲ್ಲಿ, ಮದರ್ ಡೈರಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಮ್ದೊಂದು ಜಾಗ ಇದೆ. ಆ ಜಾಗದಲ್ಲಿ ರೈತರು ತಂದಂತ ಮಟೀರಿಯಲ್ ಇಳಿಸಿ ನಾವು ಬಂದಂತದ್ದು ಎಷ್ಟೆಷ್ಟು ಆರ್ಡರ್ ಇದೆ ಆಯಾ ಕಂಪ್ನಿಗಳಿಗೆ ಕಳ್ಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ ಈಗ. ಗ್ರೇಟ್ ರವಿ ಅವರೇ. ಇನ್ನೊಂದು ನನ್ನ ಕ್ವಶನ್ ಏನಂತಂದ್ರೆ ಈಗ B2C ಅಲ್ಲಿ ಮಾಡುವಾಗ ಜನಕ್ಕೆ ಈಗ ಕೋವಿಡ್ ಎಲ್ಲ ಸ್ವಲ್ಪ ಹೆಲೋ ಹೇಳಿ. ಕೇಳಿಸ್ತಾ ಇದೆಯಾ? ಜನಕ್ಕೆ ಈಗ ಭಯ ಇದೆ ಕೋವಿಡ್ ಇದೆಲ್ಲ. ಸೊ B2C ಮಾಡುವಾಗ ಯಾವ ತರ ನೀವು ಕಸ್ಟಮರ್ಸ್ ಅಂದ್ರೆ ಕನ್ವಿನ್ಸ್ ಮಾಡ್ತೀರಾ ಅವ್ರಿಗೆ ನಿಮ್ದು ಪ್ರಾಡಕ್ಟ್ ಹೈಜೀನ್ ಇದೆ ಈ ತರ? ನಾವು ಯಾವುದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಅಪಾರ್ಟ್ಮೆಂಟ್ ದಲ್ಲಿ ಒಂದು ಅಸೋಸಿಯೇಷನ್ ಅಂತ ಹೇಳಿದೆ, ಅಥವಾ ಅದಕ್ಕೆ ಆದಂತ ಒಂದಿಷ್ಟು ಅಲ್ಲಿರುವಂತ ನಿವಾಸಿಗಳ ಹತ್ರ ಒಂದು ಸ್ಟ್ಯಾಂಡರ್ಡ್ ಇದೆ. ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಪರ್ಮಿಷನ್ ಮುಂಚೆನೆ ತಗೊಂಡಿರ್ಬೇಕು. ನಾವು ತೋಟಗಾರಿಕೆ ಇಲಾಖೆ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಲೆಟರ್ ಇದೆ ರೈತರು ಬೆಳೆದಂತ ಬೆಳೆನ ಉತ್ಪಾದನೆ ಮಾಡಕ್ಕೆ. ಬಟ್ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವು ದಿನಕ್ಕೊಬ್ರು ಇಲ್ಲಿಂದ ಹೋಗಿ ನಾವು ಅಲ್ಲಿ ಸೇಲ್ ಮಾಡೋಂತ ಇರ್ತಿರ್ಲಿಲ್ಲ. ನಾವು ಈ ಒಂದ್ 2-3 ಜನ ಬೆಂಗಳೂರಲ್ಲಿ ಇರುವಂತವ್ರೆ, ಅವರು ಹೈಜೆನಿಕ್ ಆಗಿರ್ಬೇಕು ಅಥವಾ ಅವ್ರ ಮೆಡಿಕಲ್ ರಿಪೋರ್ಟ್ ಆಗಿರ್ಬೇಕು, ಅಲ್ಲಿ ಇರುವಂತವ್ರು 100% ಮಾಸ್ಕ್ ಬಳಸಿರ್ಬೇಕು, ಸ್ಯಾನಿಟೈಸರು, ಹ್ಯಾಂಡ್ ಗ್ಲೌಸ್, ಅದು ಎಲ್ಲಾ ತರದ್ದು. ಅಂದ್ರೆ ನಾವು ಎಷ್ಟು ಮುಂಜಾಗ್ರತೆ ವಹಿಸ್ತಾ ಇದೀವಿ ಅಂತಂದ್ರೆ ಯಾವ ಗ್ರಾಹಕರಿಗೂ ಅಥವಾ ಇನ್ನಿತರ ರೈತರಿಗೂ ಅದು ಹರಡಬಾರ್ದು ನಮ್ಮಿಂದ, ಅಥವಾ ನಮ್ಮಿಂದ ಗ್ರಾಹಕರಿಗೆ ಹೋಗಬಾರ್ದು, ಗ್ರಾಹಕರಿಂದ ನಮಗ್ ಬರಬಾರ್ದು ಅನ್ನೋ ಮುನ್ನೆಚ್ಚರಿಕೆ ಮುಖಾಂತರ ತುಂಬಾ ಚೆನ್ನಾಗಿ ತುಂಬಾ ಹೆಚ್ಚಾಗಿ ಆ ಮುಂಜಾಗ್ರತೆಯನ್ನು ಕಾಪಾಡ್ಕೊಳ್ತಾ ಇದೀವಿ. ಅದರಿಂದ ಇಲ್ಲಿವರೆಗೂ ಯಾವುದೇ ತೊಂದರೆಗಳಾಗಿಲ್ಲ ಅಥವಾ ತೊಂದರೆ ಉಂಟಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಓನ್ಲಿ ಅಪಾರ್ಟ್ಮೆಂಟ್ ಕನ್ಸರ್ನ್ ಇದೆಯಾ ಅಥವಾ ಬೇರೆ ಬೇರೆ ಈಗ ರೆಸಿಡೆನ್ಸಿಗೆ ಕೊಡೋದಿದೆಯಾ? ರೆಸಿಡೆನ್ಸಿಗೆಲ್ಲ ಹೋಗ್ತಾ ಇದೆ, ವಿಲ್ಲಾಗ್ ಹೋಗ್ತಾ ಇದೆ, ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದೆ. ಇನ್ನು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೀವಿ, ಸ್ವಲ್ಪ ಪ್ಯಾಕಿಂಗ್ ಮಾಡಿಸ್ಬೇಕು ಅಥವಾ ಇನ್ನೂ ಸ್ವಲ್ಪ ಆನ್ಲೈನ್ ಮಾರ್ಕೆಟ್ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೀವಿ. ಮತ್ ಇವಾಗ ಒಂದ್ ಸ್ವಲ್ಪ ಅಲ್ಲೇ ರಿಟೈಲ್ ಔಟ್ಲೆಟ್ಗಳನ್ನ ಈ ರೈತ ಉತ್ಪಾದಕ ಸಂಸ್ಥೆ ಮುಖಾಂತರ ನೇರವಾಗಿ ಅಲ್ಲಿಗೆ ಹಾಕ್ಬೇಕು ಅಂತ ಹೇಳಿ ಪ್ರಯತ್ನದಲ್ಲಿ ಇದೀವಿ. ಸ್ವಲ್ಪ ಬೆಂಗಳೂರಲ್ಲಿ ತುಂಬಾ ಸ್ಟ್ರಿಕ್ಟ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇದೀವಿ ಎಲ್ಲ ರೈತರು ಸೇರಿ. Okay, thank you, Ravi, and thanks for the opportunity, Joseph. Thank you. Thank you. ನೀವು ಹೇಗೆ ನೋ ಟಚ್ ಎಲ್ಲ ಪ್ಯಾಕಿಂಗ್ ಎಷ್ಟು ಪ್ರಿಕಾಷನ್ ತಗೊಳ್ತಿದ್ದೀರಿ? ಬಿಕಾಸ್ ಇವನ್ ಡ್ರಾಪ್ಲೆಟ್ಸ್ ಬಿದ್ರೆ ಸಹ ಅದು ಕಂಟಾಮಿನೇಷನ್ ಆಗ್ತದಲ್ಲ ಫುಡ್ ಐಟಮ್ಸ್ ಗೆ. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಮಾಡ್ತಾ ಇದೀವಿ, ಆ ಕಂಟಾಮಿನೇಷನ್ ಏನು ಆಗ್ಲಾರ್ದಂಗೆ ನಾವು ಮುಂಜಾಗ್ರತೆ ವಹಿಸ್ತಾ ಇದೀವಿ. ಅಲ್ಲ, ಏನಂದ್ರೆ ನಾನು ಹೇಳೋದು ಫಾರ್ಮ್ ಗೇಟ್ ಇಂದ ಬರುವಾಗ ನೀವು ಏನೆಲ್ಲ ಪ್ರಿಕಾಷನ್ ಎಲ್ಲ ತಕೊಳ್ತೀರಿ, ವಾಷಿಂಗ್ ಮತ್ತೆ ಪ್ಯಾಕಿಂಗ್ ಅಲ್ಲಿ ಅದೆಲ್ಲ ಹೇಗೆ ಹೈಜಿನಿಕ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತೀವಿ? ನಾವು ಮಂಡಿಯಲ್ಲೆಲ್ಲ ನೋಡಿದ್ರಿ ಅಲ್ಲ ಹೇಗೆ ಅಂತ. ನಮ್ದು ಇಲ್ಲಿ ನಾನ್ ಚೆನ್ನೈಯಿಂದ ಮಾತಾಡೋದು. ನಮ್ದು ಫಸ್ಟ್ ಕೋವಿಡ್ ಇದು ಸ್ಪ್ರೆಡ್ ಆದದ್ದು ಕೋಯಂಬೀಡು ಮಾರ್ಕೆಟ್ ಅಂತ, ವೆಜಿಟೇಬಲ್ ಮಾರ್ಕೆಟ್, ಫುಡ್ ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ. ಅದು ಕಂಟಾಮಿನೇಷನ್ ಹೇಗೆ ನಿಮ್ಗೆ ಇದು ಮಾಡ್ಬೋದು? ಹೌ ಸೇಫ್ ಮಾಡ್ತೀರಿ ನಿಮ್ದು ಪ್ರಾಡಕ್ಟ್ ಕಸ್ಟಮರ್ಸ್ ಗೆ ಕೊಡುವಾಗ? ನಾವು ಪ್ರೀ ಹಾರ್ವೆಸ್ಟಿಂಗ್ ಮತ್ತೆ ಪೋಸ್ಟ್ ಹಾರ್ವೆಸ್ಟಿಂಗ್ ಅಲ್ಲಿ, ಪೋಸ್ಟ್ ಹಾರ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಯಾರು ಫಾರ್ಮರ್ ಹಾರ್ವೆಸ್ಟ್ ಮಾಡ್ತಿದ್ದಾರೆ
ಅವನಿಗೆ ಮುನ್ನೆಚ್ಚರಿಕೆಯನ್ನ ನಾವು ಒಂದು ತರಬೇತಿ ಮುಖಾಂತರ ಕೊಡ್ತಾ ಇದೀವಿ. ಅಲ್ಲಿಂದ ಬಂದ್ಮೇಲೆ ಅವ್ನ್ ಫಸ್ಟ್ ವಾಶ್ ಆದ್ಮೇಲೆ ಅವ್ನ್ ಬ್ಯಾಗಿಂಗ್ ಆಗಿರ್ಬೋದು ಅಥವಾ ಹೊಸ ಬ್ಯಾಗ್ಗಳನ್ನ ಕಾಟನ್ ಬ್ಯಾಗ್ ಆಗಿರ್ಬೋದು ಅಥವಾ ಕ್ಲಾತ್ ಬ್ಯಾಗ್ ಅಥವಾ ಗನ್ನಿ ಬ್ಯಾಗ್ನ ಹೊಸ ಬ್ಯಾಗ್ಗಳನ್ನ ಯೂಸ್ ಮಾಡ್ತಾ ಇದೀವಿ. ಅವ್ನ್ ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಹಾರ್ವೆಸ್ಟ್ ಮಾಡೋಕೆ ಅವ್ನ್ ಹೈಜೆನಿಕ್ ಅಂತಂದ್ರೆ ಇವತ್ತು ಅವ್ನಿಗೆ ಯಾವ್ದು ಕಂಟಾಮಿನೇಷನ್ ಇರಬಾರ್ದು ಅಥವಾ ಅವ್ನ್ ಫಾರ್ಮರ್ ಹೆಲ್ತ್ ರಿಪೋರ್ಟ್ ಪ್ರಕಾರ ನಾವು ಆ ಫಾರ್ಮರ್ ಕಡೆಯಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂತ ಇದೀವಿ. ಅಲ್ಲಿಂದ ಬಂದ್ಮೇಲೆ ನಮ್ ಗೋಡೌನ್ ಬಂದ್ಮೇಲೆ ನಮ್ಮಲ್ಲಿರುವಂತದ್ದು ಎಲ್ಲರ ಹತ್ರನು ನಾವು ಮೆಡಿಕಲ್ ಟೆಸ್ಟ್ ಮಾಡಿಸಿದೀವಿ. ಅಲ್ಲಿಂದ ಅವ್ರಿಗೆ ಇರುವಂತ ಕಂಟಾಮಿನೇಷನ್ಗಳು 100% ಮಾಸ್ಕ್, ಹ್ಯಾಂಡ್ ಗ್ಲೌಸು ಮತ್ತೆ ಏರ್ ಕ್ಯಾಪ್ಸ್ ಅವನ್ನೆಲ್ಲ ಹಾಕಿಸಿ ನಾವು ಬಾಕ್ಸ್ ಮಾಡಿಸ್ತಾ ಇದೀವಿ, ಪ್ಯಾಕ್ ಮಾಡಿಸ್ತಾ ಇದೀವಿ. ಧನ್ಯವಾದಗಳು. ಓಕೆ ಮಿಸ್ಟರ್ ಬೆನಿಕಲ್, ಮಿಸ್ಟರ್ ಮಹೇಂದ್ರ ಕುಮಾರ್, ಈ ಪ್ರಶ್ನೆಗಳು ಇದ್ರೆ ಸ್ವಲ್ಪ ಕೇಳಿ. ಹಲೋ ಮಿಸ್ಟರ್ ಕಿರಣ್. Hello, I think you are muted. Mr. Shirish, you would like to ask anything? Mr. Shirish. Hello. Hello. Yeah, please. Yeah, Mr. Brito, good afternoon. Good afternoon, please. Good afternoon to everybody. Do I speak in Kannada or English? Yeah, you speak in anything. Yeah, we will preferably Kannada. Sir, ನನ್ನ ಹೆಸರು ಕಿರಣ್ ಅಂತ. ನಾನು ಇನ್ಫ್ಯಾಕ್ಟ್ ಐ ಆಮ್ ಅ ಫಸ್ಟ್ ಜನರೇಷನ್ ಫಾರ್ಮರ್. ನಾನು ಟೆಕ್ನಾಲಜಿಯಲ್ಲಿ ಮುಂಚೆ ಇದ್ದೆ, ಅದು ಬಿಟ್ಟು ಅರೌಂಡ್ 1.5 years ago ನಾನು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್, ಸ್ಮಾಲ್ ಏಕರೇಜ್ ಫಾರ್ಮಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲಾಸ್ಟ್ ಇಯರ್ ಅಂಡ್ ಅರ್ಲಿ ದಿಸ್ ಇಯರ್ ತನಕ ನಾನು ಇಂಗ್ಲಿಷ್ ವೆಜಿಟೇಬಲ್ ಮಾಡ್ತಾ ಇದ್ದೆ. ಸೊ ಇಂಗ್ಲಿಷ್ ಕ್ಯೂಕಂಬರ್, ಬ್ರಾಕೊಲಿ ಮತ್ತೆ ಜುಕಿನಿ, ದೀಸ್ ವರ್ 3 crops ದಟ್ ವಿ ವರ್ ಗ್ರೋಯಿಂಗ್. ಮೈಸೂರಿಂದ ಒಂದು 48 kilometer ಡಿಸ್ಟೆನ್ಸ್ ಅಲ್ಲಿ ಇರೋದು ನಮ್ದು ತೋಟ. And we were doing quite well just before this pandemic. Idrinda it has got impacted. So also labor, we don't have anybody. 4 jana idru farm alli, but now we don't have, and I've also moved back to Bangalore city. So the question, sir, firstly, ನೀವು FPO ಬಗ್ಗೆ ಮಾತಾಡಿದ್ದೀರಾ. ಸೊ ಐ ಆಲ್ಸೋ ವಾಸ್ ವೆರಿ ಕೀನ್ ಆನ್, ಬಿಕಾಸ್ ನನ್ನ ಜಾಗ ತೋಟ ಇರೋ ಜಾಗದಲ್ಲಿ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇತ್ತು FPO ಸ್ಟಾರ್ಟ್ ಮಾಡೋದಕ್ಕೆ. ಅದಕ್ಕೆ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಸರ್? ಸರ್ ಲೀಗಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಇಲ್ಲ. ಮಿನಿಮಮ್ 10 members, ಮಿನಿಮಮ್ 10 to 15 members, ಅಪ್ ಟು 1000 members ವರೆಗೂ ಇದೆ. ಅದು ಇಲಾಖೆ ಮುಖಾಂತರ, ಅಂದ್ರೆ ತೋಟಗಾರಿಕೆ ಇಲಾಖೆ ಮುಖಾಂತರ ಆಗಿರ್ಬೋದು, ಕೃಷಿ ಇಲಾಖೆ, ಪಶು ಸಂಗೋಪನೆ, ಅಂದ್ರೆ ಆ ಏರಿಯಾದ ಮೇಲ್ಗಡೆ ಯಾವ ಪೊಟೆನ್ಷಿಯಲ್ ಏರಿಯಾ ಇದೆ ಅಥವಾ ಯಾವ ಪೊಟೆನ್ಷಿಯಲ್ ಇದೆ ಆ ಏರಿಯಾದ ಮೇಲೆ ಆ ಇಲಾಖೆದವರು ಅಲ್ಲಿ ರೈತ ಉತ್ಪಾದಕ ಸಂಸ್ಥೆ ಹತ್ರ ಫಾರ್ಮೇಶನ್ ಮಾಡ್ತಾ ಇದ್ದಾರೆ ಈಗಾಗ್ಲೇ. ನಾವು ಕಳೆದ ಒಂದು 2 ವರ್ಷದಿಂದ ನಾವು ಒಂದು ತೋಟಗಾರಿಕೆ ಇಲಾಖೆ ಮುಖಾಂತರ ನಾವು ಒಣ ಮೆಣಸಿನಕಾಯಿ, ಹೆಚ್ಚು ಒಣ ಮೆಣಸಿನಕಾಯಿ ಮತ್ತೆ ಈರುಳ್ಳಿ ಬೆಳೆಯುವಂತ ಪ್ರದೇಶ ನಂದು. ನಾನು ಇಲ್ಲಿಂದ ಒಂದು ರೈತ ಉತ್ಪಾದಕ ಸಂಸ್ಥೆ ತೋಟಗಾರಿಕೆ ಇಲಾಖೆ ಮುಖಾಂತರ ಮಾಡ್ಕೊಂಡ್ವಿ. ಕರ್ನಾಟಕದಲ್ಲಿ ಇರುವಂತ ಇವತ್ತು ನಾವು ಇಂಡಿಯಾದಲ್ಲಿ ಒಂದು ಟಾಪ್ 15 ಒಂದು FPOದಲ್ಲಿ ನಾವು ಕೂಡ ಇದೀವಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಳೆದ ಫೆಬ್ರವರಿ ಮಂತ್ ಅಲ್ಲಿ ಮೊನ್ನೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವ್ರನ್ನ ನಾವು ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಯಾಗಿ ನಾವು ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನ ಅಲ್ಲಿ ಪ್ರತಿನಿಧಿಸಿದ್ವಿ ಉತ್ತರ ಪ್ರದೇಶದಲ್ಲಿ. ಅವಾಗ ಗೊತ್ತಾಗ್ತಿದೆ ರೈತ ಉತ್ಪಾದಕ ಸಂಸ್ಥೆ ಎಷ್ಟಿದಾವೆ, ಯಾವ ರೀತಿ ಕೆಲಸ ಮಾಡ್ತಿದಾವೆ ಅಂತ ಹೇಳಿ. ಕರ್ನಾಟಕದಲ್ಲಿ ತುಂಬಾ ಇದಾವೆ, ಬಟ್ ಅದು ಇನ್ನೂ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಆಗ್ಬೇಕಾಯ್ತು ಅದ್ರ ಉದ್ದೇಶಗಳು ಅಂತ ಹೇಳಿ ಹೇಳ್ತಿದ್ದೀನಿ. ಆಮೇಲೆ ಇದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಬೈ ಬ್ಯಾಕ್ ಸ್ಕೀಮ್ ಇದೆ ಅಲ್ವಾ? ಅದ್ರಲ್ಲಿ ಅಂದ್ರೆ ಒಂದು ಮಿನಿಮಮ್ ಗ್ಯಾರಂಟಿ ಇಟ್ಕೊಂಡು ಮಾಡ್ತೀರಾ ಹಿಂಗೆ ಅಂತ ರೈತರಿಗೆ? ಅದರಲ್ಲಿ 2 ರೀತಿ ಇದಾವೆ ಸರ್. 2 ರೀತಿ ಇದಾವೆ ಸರ್. ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂದ್ರೆ ಮುಂಚೆನೆ ಬೀಜ ಕೊಡ್ಬೇಕಾದ್ರೆ ದರನ ನಿಗದಿ ಮಾಡ್ತಾರೆ. ಬೀಜದ ಜೊತೆಗೇನೆ ದರನ ನಿಗದಿ ಮಾಡಿ ಕೊಡ್ತೀವಿ. ಇನ್ನೊಂದ್ರಲ್ಲಿ ಬೈಬ್ಯಾಕ್ ಅಲ್ಲಿ ಏನಂತಂದ್ರೆ ಅವತ್ತಿನ ಮಾರ್ಕೆಟ್ ಬೇಸ್ಡ್ ಆನ್ ಮಾರ್ಕೆಟ್ ಫಾರ್ಮರಿ ಪ್ರೈಸ್ ಕೊಡ್ತಾ ಇದ್ದೀವಿ. ಓಕೆ, ಅಂದ್ರೆ ಮಾರ್ಕೆಟ್ ಪ್ರಿವೈಲಿಂಗ್ ಪ್ರೈಸ್. ಹೌದು ಸರ್. ಇದ್ರಲ್ಲಿ ಲಾಜಿಸ್ಟಿಕ್ಸ್ ಹೆಂಗೆ ಇರುತ್ತೆ ಸರ್? ನೀವು ಹೇಳಿದ್ರಿ B2C B2B ಅಂತ. B2B ಇದ್ರೆ ಅವರೇ ಬಂದು ತಗೊಂಡ್ ಹೋಗ್ತಾರೆ ಹಿಂಗೆ? ಇಲ್ಲ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ನಮ್ಗೊಂದು ಪ್ರೈಸ್ PO ಪರ್ಚೇಸ್ ಆರ್ಡರ್ ಕೊಡ್ತಾರೆ. ಪ್ರೈಸ್ ನ ನಾವು ಅದ್ರ ಮುಖಾಂತರ ನಮಗೆ ಇವತ್ತು ನನಗೆ 1 kg ಬೆಂಗಳೂರಿಗೆ ಕಳ್ಸ್ಬೇಕಂದ್ರೆ ಮಿನಿಮಮ್ 10 ಟನ್ನಿಗೆ ₹2 ಖರ್ಚಾಗ್ತಾ ಇದೆ. ನನಗೆ ಆ ₹2 ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ ಇಟ್ಕೊಂಡು ನೆಕ್ಸ್ಟ್ ಫಾರ್ಮರ್ದು ನಾನು ಪ್ರೈಸ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದು ಓನ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ನೀವು, ಇದು ಚಿಲ್ಲಿ ಪೌಡರ್, ಅಗ್ರಿಕಲ್ಚರ್ ಪ್ರಾಸೆಸಿಂಗ್ ಯೂನಿಟ್ ಅಂತ ಹೇಳಿದ್ರೆ ನಿಮ್ದು ಸ್ವಂತ ಏನಾದ್ರು ಮಿಲ್ ಇದೆಯಾ, ನೀವು ಬೇರೆ ಕಡೆ ಮಾಡಿಸ್ತೀರಾ?
ಇಲ್ಲ ಸರ್, ನಾವು ಪ್ರೊಸೆಸಿಂಗ್ ನ ಮೇಜರ್ ಪ್ರೊಸೆಸಿಂಗ್ ನ ಪ್ರೈಮರಿ ಪ್ರೊಸೆಸಿಂಗ್ ಮಾಡ್ತಾ ಇದೀವಿ. ಪ್ರೈಮರಿ ಪ್ರೊಸೆಸಿಂಗ್ ಅಂತಂದ್ರೆ ಗ್ರೇಡಿಂಗು, ಸಾರ್ಟಿಂಗು, ಪ್ಯಾಕಿಂಗು ಇವನ್ನೆಲ್ಲ ಏನಂದ್ರೆ ಮ್ಯಾನ್ಯುವಲಿನ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ನಾವು ನಮ್ಗೂ ಇರುವಂತ ರೈತರು ಅಥವಾ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಏನಿದಾರಲ್ಲ ಅವ್ರಿಗೊಂದು ಉದ್ಯೋಗ ಕಲ್ಪಿಸ್ಕೊಡೋದ್ರಲ್ಲಿ ಅದೇ ರೈತ ಮಹಿಳೆಯರು ಜಾಸ್ತಿ ಇದ್ದಾರೆ. ಹಂಗಾಗಿ ಅವ್ರಿಗೆ ಒಂದು ಗುಂಪು ಮಾಡಿ ನಾವು ಅವ್ರಿಗೆ ಒಂದು ಗ್ರೇಡಿಂಗು ಮತ್ತೆ ಸಾರ್ಟಿಂಗ್ ಮಾಡಕ್ ಕೊಡ್ತಾ ಇದೀವಿ. ನಿಮ್ಗೆ ನಿಮ್ಗೆ ತಿಳುವಳಿಕೆ ಇರೋ ಇದರಲ್ಲಿ ಏನಾದ್ರೂ ಅಗ್ರಿಕಲ್ಚರಲ್ ಪ್ರಾಸೆಸಿಂಗ್ ಗೆ ಸಬ್ಸಿಡಿ ಏನಾದ್ರೂ ಸಿಗತ್ತಾ? ಸಿಗ್ತಾ ಇದೆ ಸರ್, ಇವತ್ತು ಸಿಗ್ತಾ ಇದೆ. ತೋಟಗಾರಿಕೆ ಇಲಾಖೆ ಮುಖಾಂತರ ಇದೆ, ಮತ್ತೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ 35% ಸಬ್ಸಿಡಿ ಕೊಟ್ಟು ಪ್ರೊಸೆಸಿಂಗ್ ಯೂನಿಟ್ ನ ಹಾಕಿ ಕೊಡ್ತಾ ಇದ್ದಾರೆ. ಮತ್ತೆ ನಬಾರ್ಡ್ ಅಲ್ಲಿ ಇದೆ. ಮತ್ತೆ ಅದನ್ನ ಬಿಟ್ರೆ ನಬಾರ್ಡ್ ವಿತ್ ಅಪ್ ಟು 30 crores 5% ಇಂಟ್ರೆಸ್ಟ್ ಹಂಗೆ ರೈತ ಉತ್ಪಾದಕ ಸಂಸ್ಥೆ ಕೊಡ್ತಾ ಇದಾವೆ. ತುಂಬಾ ಇದಾವೆ ಆ ನಿಟ್ಟಿನಲ್ಲಿ. ಓಕೆ ಸರ್, ನೀವು ಯಾವ ಏರಿಯಾ ಅಲ್ಲಿ ಇರೋದು? ಯಾವ ಜಿಲ್ಲೆಯಲ್ಲಿ? ಬಾಗಲಕೋಟೆ ಜಿಲ್ಲೆ ಸರ್ ನಂದು. ಓಕೆ ಓಕೆ. ಇದು ಬ್ಯಾಂಗ್ಳೂರಲ್ಲಿ ಪ್ರೊಡ್ಯೂಸ್ ಏನಾದ್ರೂ ನೀವು ಫಾರ್ಮರ್ ಮಾರ್ಕೆಟ್ ಮಾಡೆಲ್ ಅಲ್ಲಿ ಏನಾದ್ರೂ ಮಾಡಿದ್ದೀರಾ? ಸಾರಿ, ಬೆಂಗಳೂರಲ್ಲಿ ಫಾರ್ಮರ್ ಮಾರ್ಕೆಟ್ ಅಂತ ಹೇಳಿದ್ರೆ B2C ಮಾಡೆಲ್. ಈ ಕೋವಿಡ್ ಸಿಚುವೇಶನ್ ಮುಂಚೆ ಫಾರ್ಮರ್ ಮಾರ್ಕೆಟ್ ಏನಾದ್ರೂ ಮಾಡಿದ್ದೀರಾ? ತುಂಬಾ ಸರಿ ಮಾಡ್ತಾ ಇದೀವಿ ಸರ್. ನಾವು ಅದೇ ನೇರವಾಗಿ ಅಪಾರ್ಟ್ಮೆಂಟ್ ಗಳಿಗೆ ನೇರವಾಗಿ ಗ್ರಾಹಕರಿಗೆ ಅಂತ ಹೇಳಿ ಒಂದು ಇದನ್ನ ಮಾಡ್ತಾ ಇದೀವಿ. ತುಂಬಾ ಬಿಫೋರ್ ಕೋವಿಡ್ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅವಾಗ ಅಷ್ಟೊಂದು ಡಿಮ್ಯಾಂಡ್ ಬರ್ಲಿಲ್ಲ. ಈ ಕೋವಿಡ್ ಬಂದ್ಮೇಲೆ ತುಂಬಾ ಡಿಮ್ಯಾಂಡ್ ಬಂತು. ಆ ಟೈಮಲ್ಲಿ ನಮ್ಗೆ ಸುಮಾರು ದಿನ ಒಂದು 8 ರಿಂದ 6 ಟನ್ ಅವರೇಜ್ ಇರೋದು 10-12 ಟನ್ ವರೆಗೂ ನಮ್ಗೆ ಒಂದ್ ಕಡೆ ಸೇಲ್ ಆಗ್ತಾ ಇತ್ತು ದಿನ ರೈತರ ಸಂತೆಗೆ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಿಸ್ಟರ್ ಕಿರಣ್, ವೆರಿ ನೈಸ್ ಕ್ವೆಶ್ಚನ್. ಸೊ ಮತ್ತೆ ನೆಕ್ಸ್ಟ್ ಯಾರು ಇದಾರೆ ಪ್ರಶ್ನೆಗಳು? ಮಿಸ್ಟರ್ ಬೆನೆಕಲ್ ಅಂಡ್ ಮಿಸ್ಟರ್ Sirish. Mr. Sirish. Yeah, thank you. Please. Mr. Ravi Please. Shirish, I'm from Hyderabad, Telangana. Nice to Yeah, be a part welcome. of this. Thank you. I was trying my best to understand Kannada. Okay. So I have one question, a generic question, in fact. I mean, in the past, it used to be a mantra like produce fresh everything. Then it used to be organic. Now it's look like fresh, organic, and sanitized. Mr. Ravi, can you tell me what is the real mantra of success it's going to be now in the future for agriculture, horticulture? Thank you. ಅಂದ್ರೆ ರವಿ ಅವರೇ, ಅರ್ಥ ಆಯ್ತಾ? ಒಂದು ಅಂದ್ರೆ ಈಗ ಮೊದಲು ಎಲ್ಲ ಫ್ರೆಶ್ ಬೇಕಿತ್ತು, ಫ್ರೆಶ್ ವೆಜಿಟೇಬಲ್ಸ್, ಫ್ರೆಶ್ ಫ್ರೂಟ್ಸ್ ಎಲ್ಲ. ಮತ್ತೆ ನೆಕ್ಸ್ಟ್ ಇದು ಆರ್ಗ್ಯಾನಿಕ್ ಅಂತ ಆಯ್ತು. ಮತ್ತೆ ನೆಕ್ಸ್ಟ್ ಈಗ ಈ ಕೋವಿಡ್ ಮೇಲೆ ಸ್ಯಾನಿಟೈಸಿಂಗ್ ಎಲ್ಲ ಕ್ಲೀನ್ ಫಸ್ಟ್ ಕ್ಲಾಸ್, ಏನ್ ಡಿಸೀಸ್ ಏನಿಲ್ಲ, ಏನ್ ಕಂಟಾಮಿನೇಷನ್ ಇಲ್ಲ, ಆ ತರ. ಈಗ ಮುಂದೆ ಏನು ಸ್ಪೆಷಲ್ ಮಂತ್ರ ಏನು ಮುಂದೆ ಅಂತ ಕೇಳ್ತಾ ಇದ್ದಾರೆ. ಸರ್, ಇದು ಏನಂತಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಇದೆ ಅಂತಂದ್ರೆ ಒಂಥರ ಈ ನಮ್ದು ಒಂದು ಮೈಂಡ್ ಸೆಟ್ ಇದ್ದಂಗೆ. ನಂದು ಒಂದ್ ಹೇಳ್ತೀನಿ ಎಕ್ಸಾಂಪಲ್, ಸಾವಯವ ಅಂತ ಬಂದಾಗ ನಾವು ಏನ್ ಉತ್ಪಾದನೆ ಮಾಡ್ತಾ ಇದೀವಿ ಅಂತಂದಾಗ ನಾನ್ ಇಲ್ಲಿವರೆಗೂ ನಾನು ಹೇಳ್ತೀನಿ, ನಾನ್ ಸಾವಯವ ವರ್ಡ್ ನ ಯಾಕೆ ಹೇಟ್ ಮಾಡ್ತೀನಿ ಅಂತಂದ್ರೆ, ರೈತರು ಯಾರು ಸುಮ್ನೆ ಬೆಳಿತಲ್ಲ, ಒಂದು ಬ್ರ್ಯಾಂಡ್ ಮೇಲೆ ಬೆಂಗಳೂರಲ್ಲಿ ತುಂಬಾ ಬೇಡಿಕೆ ಬರ್ತಾ ಇದೆ. ಅಂದ್ರೆ ಅದನ್ನ ಸಾವಯವ ಹೆಂಗ್ ಬೆಳಿತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಬಟ್ ಸಾವಯವ ತಿನ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ. ಸಾವಯವ ಮಾಡಕ್ ಸಾಧ್ಯನಾ ಇವತ್ತಿನ ರೈತರು ಅಂತ ಹೇಳಿ? ಯಾವ್ದೇ ನ್ಯೂಟ್ರಿಯೆಂಟು ಪ್ಲಾಂಟ್ ಅಪ್ಟೇಕ್ ಆಗ್ಬೇಕಂತಂದ್ರೆ ಅದು ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ಆಗಲ್ಲ. ಎಲ್ಲ ಇನ್ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ಆಗ್ತಿರುತ್ತೆ ನ್ಯೂಟ್ರಿಯೆಂಟ್ಸ್ ಗಳು. ಇವಾಗ ಇತ್ತೀಚೆಗೆ ಒಂದು ಬ್ರ್ಯಾಂಡ್ ಇತ್ತು, ಈಗ ಮಿಲೆಟ್ಸ್ ತುಂಬಾ ಡಿಸ್ಟರ್ಬ್. ಮಿಲೆಟ್ಸ್ಗಳನ್ನ ಆರ್ಗ್ಯಾನಿಕ್ ಮಿಲೆಟ್ಸ್ಗಳನ್ನ ತಿನ್ಬೇಕು ಅಂತ ಒಂದ್ ಇಷ್ಟು ದಿವಸ ತುಂಬಾ ಟ್ರೆಂಡ್ ಅಲ್ಲಿ ಇರ್ತಿತ್ತು. ಇವತ್ತು ಕೂಡ ಇದೆ ಸ್ವಲ್ಪ. ಆ ಟ್ರೆಂಡ್ ಅಲ್ಲಿ ಇದ್ದಾಗ ಫ್ರೆಶ್ ಹೆಂಗ್ ಬರುತ್ತೆ, ಆರ್ಗ್ಯಾನಿಕ್ ಹೆಂಗ್ ಬರುತ್ತೆ. ಇವಾಗ ಅದು ಹೆಂಗಂದ್ರೆ ಏನೋ ಒಂಥರ ಬೆಂಗಳೂರು ಇದ್ರಲ್ಲಿ ಜನ ಮರಳು ಜಾತ್ರೆ ಮರಳು ಅನ್ನೋ ವರ್ಡ್ ಅಲ್ಲಿ ಬರ್ತಾ ಇದೆ. ಯಾಕಂದ್ರೆ ಅವ್ನ್ ಏನ್ ಬ್ರ್ಯಾಂಡ್ ಮಾಡಿದ್ರು ಅದೊಂದು ಮೂವ್ಮೆಂಟ್ ಆಗ್ತದೆ. ಏನ್ ಬೆಂಗಳೂರಲ್ಲಿ ಅಂದ್ರೆ ಒಂದು ಅಟ್ರಾಕ್ಷನ್ ಬ್ರ್ಯಾಂಡ್. ನಾವೆಲ್ಲ ತುಂಬಾ ಪ್ರಯತ್ನ ಪಟ್ಟಿ ಮುಂಚೆ ನಾವು ನೇರವಾಗಿ ಬೆಳೆದಂತದ್ದು. ಬಟ್ ಕ್ಲೋಸ್ ಟು ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದೀವಿ ನಾವು. ಪ್ಲಾಂಟಿಗೆ ಬೇಕಾಗುವಂತದ್ದು ನ್ಯೂಟ್ರಿಯೆಂಟ್ ನ ಕೊಡ್ತಾ ಇದೀವಿ. ಮತ್ತೆ
ನಾವು ಕೆಮಿಕಲ್ ಯಾವ ರೆಸಿಡ್ಯೂ ಬರ್ತಾವೋ ಅಥವಾ ಯಾವ ರೆಡ್ ಲೆವೆಲ್ ಇದಾವಲ್ಲ ಅಂತ ಕೆಮಿಕಲ್ಗಳನ್ನ ಖಂಡಿತವಾಗಿ ಯಾವ್ದು ಬಳಸ್ತಾ ಇಲ್ಲ ನಾವು. ಯಾವ್ದು ಗ್ರೀನ್ ಲೆವೆಲ್ ಅಲ್ಲಿ ಅಥವಾ ನಾವೇ ತಯಾರು ಮಾಡಿದಂತ ನೀಮ್ ಆಯಿಲ್ ಆಗಿರ್ಬೋದು ಅಥವಾ ಇನ್ನಿತರ ಜೀವಾಮೃತ ಆಗಿರ್ಬೋದು ಮತ್ತೆ ಪಂಚಗವ್ಯ ಆಗಿರ್ಬೋದು, ಈ ತರದನ್ನ ನಾವೇ ತಯಾರಿಸ್ಕೊಂಡು ಗಿಡಗಳಿಗೆ ಕೊಟ್ಟು ನಾವು ಇವತ್ತು ಉತ್ಪಾದನೆ ಮಾಡ್ತಾ ಇದೀವಿ. ಬಟ್ ಅದು ಜನಗಳಿಗೆ ಅದೊಂದು ಬ್ರ್ಯಾಂಡ್ ನೇಮು. ಇವಾಗ ಅಗ್ರಿಕಲ್ಚರ್ ಇಂದ ಬೇರೆ ಸೆಕ್ಟರ್ ಇಂದ ಬಂದವರು ಒಂದು ಬ್ರ್ಯಾಂಡ್ ಮಾಡಿ ಅದನ್ನ ಇವತ್ತು ಆರ್ಗ್ಯಾನಿಕ್ ಆಗಿರ್ಬೋದು, ಸ್ಯಾನಿಟೈಸರ್ ಆಗಿ ಆ ತರ ಒಂದು ಬ್ರ್ಯಾಂಡ್ ಅಲ್ಲಿ ಸೇಲ್ ಮಾಡ್ತಾ ಇದಾರೆ. ಇದ್ರಲ್ಲಿ ಏನ್ ದೊಡ್ಡ ಮಂತ್ರ ಇಲ್ಲ, ಬಟ್ ಅವ್ರ ಒಂದು ನೇಮ್ ಕೊಡೋ ಬ್ರ್ಯಾಂಡ್ ಅಲ್ಲಿ ಅದೊಂದು ದೊಡ್ಡದು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ. manner. There, Mr. Sirish. Hello. Hello. Yeah. See, what he said is they are growing the crops in a very sustainable manner. They are using green label safe what do you call inputs. They are using local neem oil or panchagavya or jivamrita and such safe and eco-friendly techniques, so that the end produce is very safe, and then the brand is also accepted in the market. So that is how it is pushed in the market. But now the government is also giving a lot of impetus and cooperation, and all these firms which are in the organic certification. There also the farmers are going to be involved more, and it is going to be reduced. The cost will be reduced because more and more group farmers will be doing the certification, so that the material final product will be available in a well-known brand, so the end customer is satisfied with it. Was your question answered? Yeah. Yeah, this is Kiran, if I may. Sirish, just a quick point, because I also always kept pondering about this earlier. What I would say is, over a period of time, based on all the information, because now information is at the tip of our, at our fingertips. One Correct. click, we get a lot of information. Sometimes there is an overload of information. So basically, Yes. what's happening, standards are going up. So previously we were Yes. talking only about natural, then came organic. Now people are talking about certified organic, because I have a neighbor Yes. who has a large mango orchard. It's about 400 acres. So he actually packages it and sells it on a private label. So he's created a label and he exports it. Yes. Now the fact that it is certified organic, he gets a premium. He gets like 4 to 6 times the price of typically what is being sold in the market as organic. So the one thing that I would say as a trend going forward is, firstly, the standards go up. Yes. And there will be a lot of fads coming through. Sometimes people talk about millets. Millets are here to stay, but there are a lot of things which will be very, very for a period of time it stays as a fad and then goes away. But overall, I would say the standard that people are expecting is going to go up. Definitely, because the government is also seized of the matter, and if there is any fraud or if there is any defect in the product, the firm is going to be penalized very strongly, because this is a matter of life and death. It will also be blacklisted, and so produce from that particular farm will not be accepted by anybody. Sir, I've got just one question. One prashna ide, sir. So contract farming, even FPO, a lot of interest. Very interest ಇದೆ. ಕೆಲವರು local farmers are also there, so we certainly want to start that. ಇವಾಗ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ FPO ಅಲ್ಲಿ ಬೇಸಿಕಲಿ ವೇರ್ ಯು ಆರ್ ಸೆಲ್ಲಿಂಗ್ ಇಟ್ ಟು ಅ B2B, ಟ್ರೇಡಿಂಗ್ ಏನಾದ್ರು ಮಾಡ್ತೀರಾ ಸರ್? ಬಿಕಾಸ್ ಇವಾಗ ಒಂದು 500 ಜನ ಫಾರ್ಮರ್ಸ್ ಇರೋದು, ಎಲ್ಲಾರ್ದು ಬೆಳತೆ ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ. ಸೊ ಇಸ್ ದರ್ ಸಮ್ ಸಾರ್ಟ್ ಆಫ್ ಅ ಗ್ರೇಡಿಂಗ್ ಆರ್ ಎನಿಥಿಂಗ್ ಡನ್? 100% ಗ್ರೇಡಿಂಗ್ ಮಾಡ್ತೀವಿ ಸರ್. ಯಾಕಂದ್ರೆ ಗ್ರೇಡಿಂಗ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಒಳ್ಳೆ ಬೆಲೆ ಸಿಗೋದೇ ಇಲ್ಲ. ಅದಕ್ಕೊಂದು ಯಾವತ್ತು ನಾವು ಗ್ರೇಡಿಂಗ್ ಮಾಡಿ ಒಳ್ಳೆ ಗ್ರೇಡಿಂಗ್ ಮಾಡ್ತೀವಲ್ಲ, ಅದನ್ನ ಉಳಿದಂತದ್ದು C ಗ್ರೇಡ್ ಆಗಿರ್ಬೋದು ಅಥವಾ B ಗ್ರೇಡ್ ಆಗಿರ್ಬೋದು, ಅದನ್ನ ತಳಿಗಳಲ್ಲೇ ಇರುವಂತದ್ದು ಅವ್ರು ತಗೋತಾರೆ. ಅದಕ್ಕೊಂದು ರೇಟ್ ಕಡಿಮೆ ಹೋಗುತ್ತೆ. ಬಟ್ ನಾವು ಗ್ರೇಡ್ ಮಾಡ್ತಿದ್ರೆ ನಮ್ಗೆ ಒಳ್ಳೆ ರೈತರಿಗೆ ಆದಾಯ ಬರಕ್ಕೆ ಚಾನ್ಸೇ ಇಲ್ಲ. ಓಕೆ, ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಈ MOU ಇಲ್ಲಾಂದ್ರೆ ಅಗ್ರಿಮೆಂಟ್ ಮಾಡೋದು
ಅದು ಡೆಫಿನೆಟ್ಲಿ ಲಾಯರ್ ಥ್ರೂ ಮಾಡಿಸ್ಬೇಕಲ್ಲ. ಯಾವ ತರ ಸರ್? ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ನೀವು ಅಗ್ರಿಮೆಂಟ್ ಮಾಡ್ಕೊಂತೀರಲ್ವಾ? ಸಪೋಸ್ ನಾನು ಇವಾಗ ರಿಲಯನ್ಸ್ ಫ್ರೆಶ್ ಇಂದ ನಾನು ರೆಪ್ರೆಸೆಂಟೇಟಿವ್, ನನ್ನ ಜೊತೆ ನೀವು ರಿಲಯನ್ಸ್ ಜೊತೆ ನೀವು ಅಸೋಸಿಯೇಷನ್ ಇಟ್ಕೊಂಡ್ರೆ ಒಂದು ಅಗ್ರಿಮೆಂಟ್ ಇಲ್ಲಾಂದ್ರೆ MOU ಸೈನ್ ಮಾಡ್ಕೊಂತೀರಲ್ವಾ? ಹೌದು ಹೌದು. ಸೊ ಅದರಲ್ಲಿ ಅದ್ರದ್ದು ಫಾರ್ಮ್ಯಾಟ್ ಮತ್ತೆ ಹೆಂಗ್ ಮಾಡೋದು ಅದು ನಿಮ್ಗೆ ತಿಳುವಳಿಕೆ ಇದೆಯಾ? ನಮ್ಗೆ ಒಬ್ರು ನಮ್ಗೆ ಸಪೋರ್ಟಿಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ FEO ಅಂತೇಳಿ ಇದೆ ಬೆಂಗಳೂರಲ್ಲಿ. ಅವರು ಮತ್ತೆ ತೋಟಗಾರಿಕೆ ಇಲಾಖೆದವ್ರು ಸಹಾಯ ಮಾಡ್ತಾ ಇದಾರೆ. ಅದನ್ನ MOU ಕೊಟ್ಟಂತ. ಸಾರಿ, ಅದ್ರ ಮತ್ತೆ ಒಂದ್ಸರಿ ಹೇಳಿ. ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ FEO ಅಂತ ಹೇಳಿದ್ರು. COE, ಸೆಂಟರ್ ಆಫ್ ಎಕ್ಸಲೆನ್ಸ್ FEO. ಅದು ಬೆಂಗಳೂರಲ್ಲಿ ಒಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿದು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ. ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ ತೋಟಗಾರಿಕೆ ಇಲಾಖೆ ಮುಖಾಂತರ ನಾವು ಅದನ್ನ ಒಂದು MOU ನ ಅವರಿಗೆ ನಾನು ಕೊಡ್ತಾ ಇದೀವಿ. ಅವರು ನಮಗೆ ಸಹಾಯ ಮಾಡ್ತೀವಿ, ಅಗ್ರಿಮೆಂಟ್ ಈ ತರ ಚೇಂಜ್ ಮಾಡ್ಬೇಕು ಆ ಫಾರ್ಮರ್ ಜೊತೆಗೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. Okay, Mr. Girish, your question is answered. Mr. Shirish? ಮಿಸ್ಟರ್ ರವಿ ಅವರೇ, ಬೇರೆ ಜಿಲ್ಲೆಗಳಲ್ಲಿರುವ ರೈತರ ಜೊತೆಲಿ ನೀವು ಸೇರ್ಕೊಳ್ತೀರಾ ಅಥವಾ ಸೇರ್ಸ್ಕೊಳ್ಳೋದ್ರ ಬಗ್ಗೆ ಯಾವ್ದಾನ ಒಂದು ಐಡಿಯಾ ಇದೆಯಾ? ಖಂಡಿತ ಸರ್. ನಾವು ಯಾಕಂದ್ರೆ ಎಲ್ಲಾ ಬೇಕಾಗಿರುವಂತ ಪದಾರ್ಥಗಳು ನನ್ನ ಜಿಲ್ಲೆದಲ್ಲಿ ಸಿಗಲ್ಲ. ಅದಕ್ಕೆ ನಾನು ಜಿಂಜರ್ ನ ಬೇರೆ ಜಿಲ್ಲೆಯಲ್ಲಿ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ತಗೊಂತಾ ಇದ್ದೀನಿ. ಮತ್ತೆ ಇನ್ನಿತರ ಕಾಲಿಫ್ಲವರ್, ಕ್ಯಾಬೇಜ್ ನ ನಾನು ಬೇರೆ ಬೇರೆ ರೈತರ ಹತ್ರ ನಾನು ಈಗಾಗಲೇ ಖರೀದಿ ಮಾಡ್ತಾ ಇದ್ದೀವಿ. ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಓ, ಅಂದ್ರೆ ಎಲ್ಲಾ ಕಡೆನೂ ಕರ್ನಾಟಕದಲ್ಲಿ ಯಾವ ಕಡೆ ಇದ್ರೇನೋ ಅವ್ರ ಜೊತೆಲಿ ಸೇರ್ಕೊಳ್ಳೋಕೆ ರೆಡಿನಾ ನೀವು? ಖಂಡಿತ ಸರ್. ಈಗ ಸದ್ಯಕ್ಕೆ ಆತರ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ ಸರ್. ಈಗ ಆಲ್ರೆಡಿ ಏಳು ರೈತ ಉತ್ಪಾದಕ ರೈತರು ಇಲ್ಲ ನಿಮ್ಮ ಜೊತೆಲಿ ಗ್ರೂಪ್ ಅಲ್ಲಿ ಎಷ್ಟು ಜನ ರೈತರು ಇದ್ದಾರೆ? ನಂದು ಸ್ವಂತದಲ್ಲಿ 1,000 ಇದ್ದಾರೆ. ಇನ್ನು ಉಳಿದಿದ್ರಲ್ಲಿ ಎಲ್ಲ ಕಡೆ 1,000 ಇದ್ದಾರೆ. ನಾನು ಅವ್ರ ಹತ್ರ ಬೇಕಾಗಿರುವಂತ ಎಲ್ಲಾ ಪದಾರ್ಥಗಳು ತಗೊಂತಾ ಇದ್ದೀನಿ. ಡೈಲಿ ಕಲೆಕ್ಷನ್ ಬಂದು ಇಷ್ಟೊಂದು ರೈತರ ಹತ್ರ ಕಲೆಕ್ಷನ್ ಆಗ್ತಾ ಇದೆಯಾ? ಹೌದು. ಓ, ಕಲೆಕ್ಷನ್ ಇಲ್ಲಿ ಅಲ್ಲಲ್ಲಿ ಸ್ಪಾಟ್ ಅಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಆ ಏರಿಯಾದಲ್ಲಿ B2C ಮಾಡ್ತೀರಾ ಅಲ್ವಾ? ಓ, ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಈ ಲೈನ್ ಅಲ್ಲಿ, ಈ ಡಿಸ್ಟ್ರಿಬ್ಯೂಷನ್? ನನ್ಗೆ ಟೋಟಲ್ 10 ಜನ ಇದ್ದಾರೆ ಸರ್, ಹುಡುಗರೆಲ್ಲ. 10 ಜನ ನಿಮ್ಮ ಜಿಲ್ಲೆಯಲ್ಲಿ? ಬೇರೆ ಕಡೆ ಬೇರೆ ನನ್ನ ಜಿಲ್ಲೆಯಲ್ಲಿ ಇಲ್ಲ, ಬೇರೆ ಕಡೆ ಎಲ್ಲ ಅವರೇ ಎಲ್ಲ ಗ್ರೇಡಿಂಗ್ ಮಾಡಿ ನಮಗ್ ಕಳಿಸ್ಕೊಡ್ತಾ ಇದಾರೆ, ಒಳ್ಳೆ ಕ್ವಾಲಿಟಿ ಗುಣಮಟ್ಟದ್ದು. ಓ, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗಲ್ವಾ? ಅಲ್ಲಿಂದಾನೆ ಬರುತ್ತೆ, ಗ್ರೇಡ್ ಆಗಿ ಬರುತ್ತೆ. ಅಲ್ಲಿಂದಾನೆ ಬರುತ್ತೆ ನಿಮಗೆ. ಅಂದ್ರೆ ಬಾಗಲಕೋಟೆಗೆ ಕಳಿಸ್ಕೊಡ್ಬೇಕಾ ಅಥವಾ ಈಗ ನಾನು ಬೆಂಗಳೂರಲ್ಲಿ ಇಲ್ಲ ಕೋಲಾರದಲ್ಲಿ ನಾನು ಬೆಳೀತಾ ಇದ್ದೀನಿ ಇಟ್ಕೊಳ್ಳಿ, ಇಲ್ಲ ಕೋಲಾರಲ್ಲಿ ಬೆಳೀತಾ ಇದ್ದೀನಿ ಇಟ್ಕೊಳ್ಳಿ, ಆ ಕೋಲಾರದಲ್ಲಿ ನಿಮ್ಮ ಜೊತೆಲಿ ಸೇರ್ಕೊಂಡ್ರೆ ನಾನ್ ಹೇಗ್ ಮಾಡೋದು? ನೀವ್ ಹೆಂಗೆ ಕಲೆಕ್ಟ್ ಮಾಡ್ಕೊಳ್ತೀರಾ? ನಮ್ದು ಬೆಂಗಳೂರು ಹೊಸಕೋಟೆಯಲ್ಲಿ, ಸಫಲ್ ಮಾರ್ಕೆಟ್ ಹೊಸಕೋಟೆಯಲ್ಲಿ ನಮ್ದು ಕಲೆಕ್ಷನ್ ಸೆಂಟರ್ ಇದೆ. ಹೊಸಕೋಟೆಯಲ್ಲಿ. ಸೊ ಅದ್ ಮುಖಾಂತರ ಒಂದೊಂದ್ ಕಡೆ ಒಂದೊಂದು ಇಟ್ಟಿದ್ದೀರಾ ಕಲೆಕ್ಷನ್ ಮಾರ್ಕೆಟ್ ಅಲ್ವಾ? ಹಲೋ ರವಿ ಅವರೇ? ಬಂದ್ರು. ಬಂದ್ರು ಅಂದ್ರೆ ಒಂದೊಂದು ಕಡೆ ನೀವು ಒಂದೊಂದು ಪಾಯಿಂಟ್ ಕಲೆಕ್ಷನ್ ಪಾಯಿಂಟ್ ಇಟ್ಕೊಂಡಿದ್ದೀರಾ ಅಲ್ವಾ? ಹಲೋ, ಕೇಳಿಸ್ತಾ ಇದೆಯಾ ಮಿಸ್ಟರ್ ರವಿ ಅವರೇ? ಹಲೋ ಮಿಸ್ಟರ್ ರವಿ ಸರ್, ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಅದೇ ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಕಲೆಕ್ಷನ್ ಪಾಯಿಂಟ್ ಇಟ್ಕೊಂಡಿದ್ದೀರಾ? ಹೌದು. ಈಗ ಕೋಲಾರ ಅಂದ್ರೆ ಹೊಸಕೋಟೆದಲ್ಲಿ ಇದೆ. ಆ ತರ ಕಲೆಕ್ಷನ್ ಮಾಡ್ ಅಲ್ಲಿಂದ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ಈ ಕೋವಿಡ್ ಆದ್ಮೇಲೆ ಏನ್ ಪ್ಲಾನ್ ಇದೆಲ್ಲ ಪ್ಲಾನ್ ಇದೆಯಾ? ಈಗ ಅಪಾರ್ಟ್ಮೆಂಟ್ ಗಳಿಗೆ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ. ಕೋವಿಡ್ ಇರೋದ್ರಿಂದ ಈ ತರ ಅರೇಂಜ್ಮೆಂಟ್ ಇದೆ. ಅದು ಇಲ್ಲದೆ ಇರೋ ಸಮಯದಲ್ಲಿ ಏನ್ ಮಾಡಕ್ಕೆ ಪ್ಲಾನ್? ಡಿಮ್ಯಾಂಡ್ ಬರ್ತಾ ಇದೆ ಸರ್.
ಹ್ಮ್. ಹಂಗಾಗಿ ಹೋಗ್ತಾ ಇದೆ. Mr. Ravi, we are not able to hear you. Yeah, I am here, sir. ರವಿ ಅವರೇ ಕೇಳಿಸ್ತದ? ಕೇಳ್ತಿದೆ ಸರ್. ಹಾ. So could you repeat your? Hello. ಹಾ ಸರ್, ಮೇಡಮ್ ಹೇಳಿ, ಕೇಳ್ತಾ ಇದೆ Mr. ನನಗೆ. Joseph, please proceed. ಅಲ್ಲ ನಾ ಏನ್ ಕೇಳಿದ್ದಂದ್ರೆ ಕೋವಿಡ್ಗೋಸ್ಕರ ನೀವು ಅಪಾರ್ಟ್ಮೆಂಟ್ ಮಟ್ಟಕ್ಕೆ ಕಳಿಸ್ತಾ ಇದ್ದೀರಾ ಇವಾಗ, ಈ ಪರಿಸ್ಥಿತಿ ಹಿಂಗಿದೆ ಅದಕ್ಕೋಸ್ಕರ ಈ ತರ ಪ್ಲಾನ್ ಮಾಡಿದೀರಾ. ಕೋವಿಡ್ ಆದ್ಮೇಲೆ ನಿಮ್ದು ಯಾವ ತರ ಇರುತ್ತೆ ನಿಮ್ಮ ಮಾರ್ಕೆಟಿಂಗ್? ಸರ್, ನಾವು ಕೋವಿಡ್ ಮುಗಿದ್ಮೇಲೆ ನಾವು ಈಗಾಗ್ಲೇ ಒಂದು 5 ಹಾಸ್ಟೆಲ್ ಜೊತೆ ಫ್ರಾಂಚೈಸಿ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದ್ರ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಟೋರ್ ಕೊಡ್ತಾ ಇದಾರೆ ನಮ್ಗೆ, ಡೈರೆಕ್ಟ್ ಆಗಿ ನೇರವಾಗಿ ಸೇಲ್ ಮಾಡಕ್ಕೆ ಒಂದು ಸ್ಟೋರ್ ಮಾಡ್ತಾ ಇದೀವಿ ನಾವು ರಿಟೇಲ್ಗೋಸ್ಕರ. ಬೆಂಗಳೂರಲ್ಲಿ ಒಂದು 6 ಸ್ಟೋರ್ನ ನಾವು ರಿಟೇಲ್ ಪರ್ಪಸ್ ಮಾಡ್ತಾ ಇದೀವಿ ಈ ತಿಂಗಳಿಂದ. ಓಕೆ, ಓ ಸರಿ ಸರಿ. ಸೊ ಯು ಆರ್ ಹ್ಯಾವಿಂಗ್ ದಟ್ ಮಚ್ ಪ್ಲಾನ್, ದಟ್ ಎ ಪ್ಲಾನ್. ಓಕೆ ಓಕೆ, ರಿಟೇಲ್ ಪರ್ಪಸ್. ಓಕೆ, ಥ್ಯಾಂಕ್ ಯು. ಸೊ ಓಕೆ, ಮತ್ತೆ ಬೇರೆ ಅವರು ಏನು ಪ್ರಶ್ನೆಗಳು ಇದೆಯಾ? Anybody else has got questions? Hello. Any repeat questions, Mr. Kiran? Yeah, just one quick question. Please. Sir, ಇವಾಗ ನೀವು ಒಂದ್ಸರಿ ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಪ್ಕೊಂಡಿದ್ಮೇಲೆ ಆ ಫಾರ್ಮರ್ಸ್ಗೆ, ಅಂದ್ರೆ ಚಿಕ್ಕ ಚಿಕ್ಕ ಎಕರೇಜ್ ಇರೋ ಫಾರ್ಮರ್ಸ್ಗೆ ಅವ್ರಿಗೇನಾದ್ರೂ ಟ್ರೈನಿಂಗ್ ಏನಾದ್ರು ನೀವು ಅರೇಂಜ್ ಮಾಡ್ತೀರಾ? ಅವ್ರಿಗೆ ಉಳಿತಾಯ ಮಾಡೋದ್ರಲ್ಲಿ ಏನಾದ್ರು ಹೇಳ್ಕೊಡೋದು ಏನಾದ್ರು ಮಾಡ್ತೀರಾ ಆತರ? ಖಂಡಿತ ಸರ್, ಅವ್ರಿಗೆ ಏನ್ ಕನ್ಸಲ್ಟೆನ್ಸಿ ಅಂತ ಹಿಡಿದು ಅಪ್ ಅವ್ನಿಗೆ ಯಾವ ಟ್ರೈನಿಂಗ್ ಬೇಕಲ್ಲ ಆ ಟ್ರೈನಿಂಗ್ ಪ್ರೋಗ್ರಾಮ್ ನ ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ ನಾವು. ಓಕೆ. ಆಮೇಲೆ ಅವರು ಇನ್ಪುಟ್ಸ್ ಹಾಕೋದ್ರಲ್ಲಿ ಏನಾದ್ರು ನೀವ್ ಹೇಳಿದ್ರಿ ಗ್ರೀನ್ ಲೇಬಲ್ ಓನ್ಲಿ ಸೇಫ್ ಇನ್ಪುಟ್ಸ್ ಹಾಕ್ತೀರಾ ಅಂತ. ಅವ್ರಿಗೆ 1 ಸೊಲ್ಯೂಷನ್ ಆಲ್ ಅಗ್ರಿನೀಡ್ಸ್ ಅಂತ ಹೇಳಿ ನಮ್ಮಲ್ಲೇ ಇನ್ಪುಟ್ಸ್ ನಮ್ಮಲ್ಲೇ ಎಲ್ಲ ನಮ್ಮಲ್ಲೇ ಸಿಗುತ್ತೆ ಸರ್. ನಾವೇ ಒಂದ್ ಕಡೆ ಮಾಡ್ಕೊಂಡಿದೀವಿ. ಅಲ್ಲಿ ಇನ್ಪುಟ್ ಔಟ್ಪುಟ್ ಟ್ರೈನಿಂಗ್ ಸೆಂಟರ್ ಎಲ್ಲ ಇದೆ ಸರ್ 1 ಪಾಯಿಂಟ್ ಅಲ್ಲೇ. ಅದು ಎಲ್ಲಿದೆ ಸರ್? ಅಮೀನ್ಗಡ ಬಾಗಲಕೋಟ್ ಡಿಸ್ಟಿಕ್. ಅಲ್ಲಿ ನಮ್ ಪ್ರೊಕ್ಯೂರ್ಮೆಂಟ್ ನಡೆಯುತ್ತೆ, ನಮ್ ಗೋಡೌನ್ ಇದೆ, ನಮ್ದು ಆಫೀಸ್ ಇದೆ, ಮತ್ತೆ ಎಲ್ಲಾ ತರದ್ದು ಅಲ್ಲಿ ರೈತರಿಗೆ ಅನುಕೂಲ ಮಾಡಿದೀವಿ ಸರ್. ಓಕೆ. ಅಂದ್ರೆ ನೀವೇನಾದ್ರೂ ಮಾನಿಟರಿಂಗ್ ಮಾಡ್ತೀರಾ? ಏನಾದ್ರೂ ಆಡಿಟ್ ಮಾಡ್ತೀರಾ? ಇವಾಗ ಸಪೋಸ್ ಒಂದ್ ಫಾರ್ಮರ್ ಇದಾರೆ ನಿಮ್ ಗ್ರೂಪ್ ಅಲ್ಲಿ, ಅವರು ದ ಫ್ಯಾಕ್ಟ್ ದಟ್ ಹಿ ಯೂಸಿಂಗ್ ಸೇಫ್ ಇನ್ಪುಟ್ಸ್ ಅಂತ ಏನಾದ್ರೂ ಮಾಡೋದಕ್ಕೆ ಎಂತಾದ್ರೂ ಆಡಿಟ್ಸ್ ಇರುತ್ತಾ? ಆಡಿಟ್ಸ್ ನಾವು ಬೇರೆದವರಿಗೆ ಇವಾಗ ಎಕ್ಸಾಂಪಲ್ ITC ಜೊತೆ ಒಂದು ಇಂಟರ್ನ್ಯಾಷನಲ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸ್ತಾ ಇದೀವಿ. ಅದಕ್ಕೆ ಅವ್ರದೇ ಆದಂತ ಒಂದು ಆಡಿಟ್ ಕೊಡ್ತಾ ಇದಾರೆ. ಓಕೆ, ಅದು ಸರ್ಟಿಫಿಕೇಶನ್ ಆಡಿಟ್. ನಾನು ಹೇಳ್ತಾ ಇರೋದು ರ್ಯಾಂಡಮ್ ಆಡಿಟ್ಸ್ ಏನಾದ್ರು ಮಾಡ್ತೀರಾ? ಬಿಕಾಸ್ ನಾವು ಸುಮ್ಮನೆ ಫಿಸಿಕಲಿ ನೋಡ್ತೀವಿ, ಅವನು ಫಾರ್ಮಿಂಗ್ ಚೆನ್ನಾಗಿರ್ಬೇಕು, ಅವನು ಒಳ್ಳೆ ರೆಸ್ಪಾನ್ಸ್ ಮಾಡ್ತಿರ್ಬೇಕು, ಟೆಕ್ನಿಕಲ್ ಫಾರ್ಮರ್ ಇರ್ಬೇಕು, ಆತರ ಅವ್ನ ಬ್ಯಾಕ್ ಗ್ರೌಂಡ್ ಹಂಗತೆ ಆತರ ಎಲ್ಲ ಇದು ಮಾಡ್ತೀವಿ ಮಾಡ್ತೀವಿ ಅಷ್ಟೇ. ಅದಕ್ಕೆ ನಾವು ನೋಡಿದ್ಮೇಲೆ ಇನ್ಪುಟ್ ಏನಿದೆ ಅಂತ ಯಾರು ಹೇಳಕ್ ಆಗಲ್ಲ. ಹೌದೌದು. ಕಾಂಟ್ರಾಕ್ಟ್ ಫಾರ್ಮಿಂಗ್ ನೀವು ತಗೊಳ್ಳುವಾಗ ಎಷ್ಟು ವರ್ಷ ತನಕ ತಗೊಳ್ತೀರಿ? 5 ವರ್ಷ 10 ವರ್ಷವ? ಇಲ್ಲ ಮೇಡಮ್, ಒಂದ್ ಬೆಳೆ ಮಾತ್ರ. ಅಲ್ಲ, ಯಾಕೆಂದ್ರೆ ನಮ್ ಕಡೆಯಲ್ಲಿ ಕೇರಳ ಕಡೆ ಎಲ್ಲ ಬರ್ತಿದ್ರು, ಉಡುಪಿ ಕಡೆ, ಅವ್ರಿಗೆ 10 ವರ್ಷ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕೇಳ್ತಾ ಇದ್ರು. ನಾವೇ ಡೆವಲಪ್ಮೆಂಟ್ ಮಾಡ್ತೇವೆ, 10 ವರ್ಷ ತನಕ ಕೊಡಿ, ಅದಕ್ಕೆ ಕೇಳಿದ್ ನಾನು. ಆದ್ರೆ ನಮ್ಗೇನು ಪ್ರಶ್ನೆ ಮಾಡ್ಲಿಕ್ಕಿಲ್ಲ, ಅವ್ರು ಏನ್ ಹಾಕ್ತಾರೆ ಸಾಯಿಲಿಗೆ ಅದಕ್ಕೆ ನೀವು. ಇಲ್ಲ ಮೇಡಮ್, ನಮ್ದು ಒಂದ್ ಬೆಳೆ ಮಾತ್ರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದೀವಿ ಪ್ರತಿ ವರ್ಷ. ನೀವು ಮಾನಿಟರ್ ಮಾಡಿ ಅವ್ರಿಗೆ ಕೊಡುದಾ? ಅವರೇ ಬೆಳೆಯುದು ಅಲ್ಲ, ನೀವ್ ಬೆಳೆಯುದ? ನಾವ್ ಬೆಳೆದ್ ಕೊಡೋದು, ಅವ್ರು ಅಶ್ಯೂರೆನ್ಸ್ ಮಾರ್ಕೆಟ್ ಕೊಡ್ಬೇಕಷ್ಟೇ. ಆಯ್ತು. Okay, Mrs. Rajani, I think any more questions? Okay, I think session is over. I think now I can
ಐ ಥ್ಯಾಂಕ್ ರವಿ ಅವರೇ, ತುಂಬಾ ಥ್ಯಾಂಕ್ಸ್. ಬಹಳ ಚೆನ್ನಾಗಿ Thank you so much, sir. ಎಲ್ಲ ಪ್ರಶ್ನೆಗಳು ಇದು ಉತ್ತರ ಕೊಟ್ಟಾಯ್ತು. ಮತ್ತೆ ಗುಡ್ ಲಕ್ ಫಾರ್ ದ ಫ್ಯೂಚರ್. Yeah, thank you, sir. Thank you so much, sir. Thank you, Mr. Kiran and other participants for all the questions. And now I request Mrs. Rajani to close the session. Okay. Thank you everyone for joining this session. Thank you, Mr. Ravi, and thank you, Mr. Brito, for moderating the call. Thank you all. I'm closing the call now. Thank you. Thank you.